ಕೋರ್ಟ್ನಲ್ಲಿ ನಟ ದರ್ಶನ್ ಭಾವುಕರಾಗಿದ್ದಾರೆ. ಬಟ್ಟೆಗಳು ವಾಸನೆ ಬರ್ತಾ ಇದೆ, ನನಗ್ ಬದುಕೋದಕ್ಕೆ ಆಗ್ತಾ ಇಲ್ಲ, ಈ ಜೀವನ ನನಗ್ ಸವಿಸೋದಕ್ಕಾಗ್ತಾ ಇಲ್ಲ, ಬಿಸಿಲು ನೋಡಿ ತುಂಬಾ ದಿನ ಆಗೋಯ್ತು, ಈ ರೀತಿ ಚಿತ್ರಹಿಂಸೆಯನ್ನ ಕೊಡೋ ಬದಲು ನನಗೆ ದಯವಿಟ್ಟು ಒಂದು ತೊಟ್ಟು ವಿಷ ಕೊಟ್ಬಿಡಿ ಅಂತ ಜಡ್ಜ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ಮತ್ತು ವಿಲಕ್ಷಣ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ವಿಷ ಕೊಟ್ಬಿಡಿ ಅಂತ ಆದೇಶ ಕೊಡಿ ಅನ್ನೋದು ಅವ್ರ ಬೇಡಿಕೆ. ನೆಮ್ಮದಿಯಾಗಿರೋದಕ್ಕೆ ಆಗ್ತಾ ಇಲ್ಲ, ಒಂದೇ ಒಂದು ಮೂಲಭೂತ ಸೌಕರ್ಯವನ್ನ ಕೇಳಿದ್ರು ಕೂಡ ಜೈಲಧಿಕಾರಿಗಳು ಕೊಡ್ತಾ ಇಲ್ಲ. ಆಫ್ಟರ್ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ನ ಎಫೆಕ್ಟ್ ಹೆಂಗಾಗಿದೆ ಅನ್ನೋದನ್ನ ಅವರೇ ವಿವರಿಸಿದ್ದಾರೆ. ಹಾಕಿರುವ ಬಟ್ಟೆಗಳು ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ಫಂಗಸ್ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ, ಬಿಸಿಲು ನೋಡಿ ಬಹಳ ಸಮಯ ಆಗೋಗಿದೆ. ಅವರು ಆಲ್ರೆಡಿ ಸುಪ್ರೀಂ ಕೋರ್ಟ್ ಯಾವಾಗ ಜಡ್ಜ್ಮೆಂಟ್ ಕೊಡ್ತು ಅದಾದ್ಮೇಲಿಂದ ಜೈಲಿಗೆ ಹೋದವರು ಬಿಸಿಲು ನೋಡೋದಕ್ಕೆ ಆಗಿಲ್ಲ, ನನಗ್ ಬದುಕೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಈ ರೀತಿ ಬದುಕಿ ಗೊತ್ತಿರ್ಲಿಲ್ಲ. ರಾಜನ ರೀತಿ ಇದ್ದವರು ಅವ್ರ ಬಾಯಿಂದ ಬಂದಿರುವಂತಹ ಮಾತಿದು. ನನಗ್ ಬದುಕೋದಕ್ಕೆ ಆಗ್ತಾ ಇಲ್ಲ, ಈ ವಾತಾವರಣದಲ್ಲಿ ನನಗೆ ಸಾಧ್ಯನೇ ಆಗ್ತಿಲ್ಲ ಅಂತ ಜಡ್ಜ್ ಮುಂದೆ ಹೇಳಿರೋದು ಈ ಎಲ್ಲ ಅಂಶಗಳನ್ನ. ಯಾರು ಸ್ಟ್ರಾಂಗೆಸ್ಟ್ ಮೈಂಡ್ ಸೆಟ್, ಯಾರು ರೆಬೆಲ್ ನೇಚರ್ ಇಂದ ಸುದ್ದಿಯಲ್ಲಿದ್ರು, ಅವರು ವೀಕೆಸ್ಟ್ ಪಾಯಿಂಟ್ ಆಫ್ ಮೈಂಡ್ ಸೆಟ್ ಇಂದ ಹೇಳಿಕೆ ಕೊಟ್ಟಿರೋದು ಇದನ್ನೆಲ್ಲವನ್ನು ಕೂಡ. ನನ್ನ ಬಟ್ಟೆಗಳು, ನಾನು ಹಾಕಿರುವ ಬಟ್ಟೆಗಳು ವಾಸನೆ ಬರ್ತಾ ಇದೆ ಅಂತ. ಅಭ್ಯಾಸ ಇಲ್ಲ ಅವರಿಗೆ, ಗಂಟೆಗೊಂದು ಬಟ್ಟೆ ಬದಲಾಯಿಸ್ತಾ ಇದ್ದವರು ಈಗ ದಿನಗಟ್ಲೆ ಒಂದೊಂದು ಬಟ್ಟೆಗಳನ್ನು ಹಾಕೊಳ್ಳೋ ಪರಿಸ್ಥಿತಿ. ನನಗೆ ಫಂಗಸ್ ಬಂದಿದೆ ಅನ್ನೋದನ್ನ ಹೇಳಿದಾರಂತೆ ಅವರು. ಫಂಗಸ್ ಅಂದ್ರೆ ಶುಚಿತ್ವ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಬರುವಂತಹ ಸಮಸ್ಯೆ, ಅದಾಗಿದೆ ನನಗೆ ಅನ್ನೋದನ್ನ ಅವರು ಜಡ್ಜ್ ಮುಂದೆ ಹೇಳಿರೋದು. ಹಾಗೆ ಬಹಳ ಮುಖ್ಯವಾಗಿ ಈ ಲೈನ್ ಅನ್ನ ನೀವು ನೋಡ್ತಾ ಇದ್ದೀರಾ, ನನಗ್ ವಿಷ ಕೊಟ್ಬಿಡಿ ಅಂತ. ಅವ್ರ ಮಾತು ಸ್ಟಾರ್ಟ್ ಮಾಡೋದೇ ಹಿಂಗಂತೆ, ನನಗ್ ವಿಷ ಕೊಟ್ಬಿಡಿ ಅಂತ ಹೇಳ್ತಾರಂತೆ ಜಡ್ಜ್ ಮುಂದೆ. ನೀವು ಇಂಥದ್ದೊಂದು ಆದೇಶವನ್ನು ಕೊಟ್ಬಿಡಿ ಅಂತ ಕೇಳ್ತಾರಂತೆ. ಆಮೇಲೆ ವಿವರಿಸ್ತಾರೆ, ಆಮೇಲೆ ತಮ್ಗಾಗಿರುವಂತಹ ಸಮಸ್ಯೆಗಳನ್ನ ಒಂದೊಂದಾಗೆ ಹೇಳ್ತಾರೆ. ನನಗೆ ಇಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ, ಸಾಧ್ಯನೇ ಇಲ್ಲ ನನಗೆ ಹಿಂಗ್ ಬದುಕೋದು ಅನ್ನೋದು ಅವ್ರ ಮಾತಿನ ತಾತ್ಪರ್ಯ. ದಯವಿಟ್ಟು ವಿಷ ಕೊಡೋದಕ್ಕೆ ಆದೇಶವನ್ನು ಕೊಟ್ಬಿಡಿ, ಉಳಿದ ಆರೋಪಿಗಳನ್ನು ಬಿಟ್ಬಿಡಿ, ಬಟ್ ನನಗೊಂದು ವಿಷ ಕೊಡಿ ನೀವು ಅಂತ ಕೇಳ್ತಾರಂತೆ. ಏನಾಯ್ತು ಅಂತ ಜಡ್ಜ್ ಮುಂದುವರೆದು ಕೇಳಿದಾಗ ಅವ್ರು ಹೇಳೋದು ಹೀಗೆ, ನನಗೆ ಬದುಕು ನಡೆಸೋದಕ್ಕಾಗ್ತಾ ಇಲ್ಲ, ಜೈಲಿನ ನರಕ ಯಾತನೆಯನ್ನ ಒಂದೊಂದಾಗಿ ಅವರು ವಿವರಿಸ್ತಾರೆ. ಟೀ ಶರ್ಟ್ ಹಾಕಿದ್ರೆ, ಪ್ಯಾಂಟ್ ಹಾಕಿದ್ರೆ ಅವೆಲ್ಲವೂ ಕೂಡ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಬಟ್ಟೆಯನ್ನ ದಿನಗಟ್ಲೆ ಹಾಕೊಂಡಿದ್ರೆ ಸಹಜವಾಗಿ ಆಗುತ್ತಲ್ಲ, ಅದನ್ನೆಲ್ಲ ಹೇಳಿದ್ದಾರೆ ಅವರು. ಆಮೇಲೆ ಇದೆಲ್ಲದಕ್ಕೂ ಕೂಡ ಕ್ಲೆನ್ಲಿನೆಸ್ ಕಾಪಾಡ್ಕೊಳ್ದೆ ಇರೋದ್ರ ಕಾರಣಕ್ಕೆ ಫಂಗಸ್ ಆಗಿದೆ ನನಗೆ ಅನ್ನೋದನ್ನ ತಿಳಿಸಿದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಸಾಮಾನ್ಯವಾಗಿ ಕೊಲೆ ಆರೋಪಿಗಳು ಖಿನ್ನತೆಗೆ ಒಳಗಾಗೋದು, ಖಿನ್ನತೆಯಿಂದ ಫ್ರಸ್ಟ್ರೇಷನ್ ಇಂದ ಟ್ರಿಗರ್ ಆಗಿ ಕೆಲ ಮಾತುಗಳನ್ನ ಜಡ್ಜ್ ಮುಂದೆ ಹೇಳೋದನ್ನ ನಾವು ಕೇಳಿದ್ದೀವಿ. ದರ್ಶನ್ ಕೇಸ್ನಲ್ಲೂ ಹಿಂಗೆ ಆಯ್ತು ಅಂತ ನಾವು ಅಂದ್ಕೊಳ್ಬೇಕಾ, ಅಥವಾ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತಹ ಅರ್ಜಿ ವಿಲೇವಾರಿ ಆಗೋದು ಬಾಕಿ ಇದೆ? ಆ ಅರ್ಜಿ ತನಗೆ ಅನುಕೂಲಕರವಾದ ಆದೇಶ ಬರಲಿ ಅನ್ನೋ ಕಾರಣಕ್ಕೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅಂತ ಅಂದ್ಕೊಳ್ಬೇಕಾ? ಮಮತಾ ಕೊಲೆ ಮಾಡಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಜೈಲನ್ನ ಪರಪ್ನಗರನೇ ಒಂದು ರೆಸಾರ್ಟ್ ಅನ್ನ ಮಾಡ್ಕೊಂಡಿದ್ದಂಥ ಗ್ಯಾಂಗ್ ಇದು. ಯಾಕೆಂದ್ರೆ ನಾವು ನೋಡಿದ್ವಿ ಫೋಟೋಗಳಲ್ಲಿ, ಒಂದು ರೀತಿಯಲ್ಲಿ ರೆಸಾರ್ಟ್ನಲ್ಲಿ ಕೂತ್ಕೊಂಡು ಕಾಫಿ ಟೀಯನ್ನು ತೆಗೆದುಕೊಳ್ಳೋದು ರೀತಿ ಇರ್ಬೋದು, ಸಿಗರೆಟ್ ಅನ್ನು ಸೇದಂಥದ್ದು ಇರ್ಬೋದು, ಜೊತೆಗೆ ಪ್ರತಿ ವಾರ ಕೂಡ ಬೇಕರಿ ತಿಂಡಿಗಳು ಮತ್ತೆ ಹೊರಗಡೆಯಿಂದ ಫುಡ್, ಹಣ್ಣು ಹಂಪಲ ಇವೆಲ್ಲ ಕೂಡ ಬರ್ತಾ ಇತ್ತು. ಜೊತೆಗೆ ಪ್ರತಿ ವಾರ ಕೂಡ ಬ್ರಾಂಡೆಡ್ ಬಟ್ಟೆ ಇವೆಲ್ಲನೂ ಕೂಡ ಧರಿಸ್ತಿದ್ದಂಥ ದರ್ಶನ್ಗೆ, ಯಾಕೆಂದ್ರೆ ಕಳೆದ ಬಾರಿ ಪರಪ್ನಗರವೇ ಒಂದು ರೀತಿಯಲ್ಲಿ ರೆಸಾರ್ಟ್ ಆಗಿತ್ತು, ಎಲ್ಲೋ ಒಂದು ರೀತಿಯಲ್ಲಿ ಟ್ರಿಪ್ ಹೋಗಿದ್ದಾರೆ. ಟ್ರಿಪ್ ಹೋಗಿದ್ದಂತ ಬಂದಂತ ಸಂದರ್ಭದಲ್ಲಿ ಆ ಬ್ಯಾರಕ್ನ ಒಳಗಡೆ ಇದ್ದಾರೆ ಅನ್ನೋದು ಹೊರತುಪಡಿಸಿದ್ರೆ ಅವ್ರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಸಿಗ್ತಾ ಇತ್ತು. ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಅನ್ನ ಮಾಡ್ತಾ ಇದ್ರು. ಆದ ಅಭಿಮಾನಿಗಳ ಜೊತೆಯಲ್ಲಿ ಒಂದಿಬ್ಬರು ಅಭಿಮಾನಿಗಳ ಜೊತೆಯಲ್ಲಿ ಮಾತನಾಡಿದಂಥದ್ದು ಮ್ಯಾಟರ್ಸ್ ಇರ್ಬೋದು, ಅಂದ್ರೆ ಒಳ್ಳೆ ಮ್ಯಾಟರ್ಸ್ ನಲ್ಲಿ ಅವರು ಮಲಗ್ತಾ ಇದ್ರು. ಜೊತೆಗೆ ಊಟ ತಿಂಡಿ ಎಲ್ಲಾ ವಿಚಾರಕ್ಕೂ ಕೂಡ ಅವ್ರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಸಿಗ್ತಾ ಇತ್ತು. ಯಾವಾಗ ಇವರ ಕಳ್ಳಾಟಗಳು, ರಾಜಾತಿಥ್ಯಗಳು ಮಾಧ್ಯಮದ ಮೂಲ ಹೊರಗಡೆ ಬಂದ ಬಳಿಕ ಅದು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರುತ್ತೆ. ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ ಬಳಿಕ ಪ್ರತಿಯೊಬ್ಬನು ಕೂಡ ಕಾನೂನಿನಲ್ಲಿ ಪ್ರತಿಯೊಬ್ಬ ಉಳ್ಳವನು, ಉಳ್ಳದಲ್ಲಿ ಇರುವವನು ಎಲ್ಲರೂ ಕೂಡ ಒಂದೇ ಅನ್ನೋದ್ರ ಬಗ್ಗೆ ಒಂದು ಆದೇಶವನ್ನು ಮಾಡಿತ್ತು. ಆದೇಶದ ಪ್ರಕಾರವಾಗಿ ಈಗ ಜೈಲಿನ ಮೆನ್ಯೂನ ಪ್ರಕಾರ ದರ್ಶನ್ಗೆ ನಿಜವಾದ ಏನು ಅವಕಾಶಗಳೇನೇನ ಜೈಲಿನಲ್ಲಿ ಒಬ್ಬ ಕೈದಿಗೆ ಯಾವ ರೀತಿಯ ಅವಕಾಶಗಳನ್ನು ಕೊಡಬೇಕಿತ್ತು ಆ ರೀತಿಯ ಅವಕಾಶಗಳನ್ನು ಮಾತ್ರ ಕೊಡ್ತಾ ಇರೋಂಥದ್ದು. ಯಾಕೆಂದ್ರೆ ಅನ್ಕೊಂಡಿರ್ಬೋದು, ದಯಾನಂದ್ ಅವರು ಈ ಹಿಂದೆ ಕಮಿಷನರ್ ಆಗಿದ್ರು, ಈಗ ಅವರೇ ADGP ಪ್ರಿಸನ್ ಇದ್ದಾರೆ. ಅವರು ಯಾವುದೋ ಒಂದು ದ್ವೇಷವನ್ನ ಇಟ್ಕೊಂಡು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ
ಅಂತೇಳಿ ಸಾಕಷ್ಟು ಆರೋಪಗಳನ್ನು ಕೂಡ ದರ್ಶನ್ ಪರ ವಕೀಲರು ಮಾಡ್ತಾ ಇದ್ರು. ಆದ್ರೆ ಆ ರೀತಿಯ ಆರೋಪಗಳಿಗೆ ಯಾವುದೇ ರೀತಿಯ ಅವಕಾಶಗಳು ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಕೈದಿ ಅಥವಾ ವಿಚಾರಣಾಧೀನ ಆರೋಪಿ ಏನಿದ್ದಾನೆ ಆತ ಜೈಲಿನ ಒಳಗಡೆ ಹೋದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಅವಕಾಶಗಳಿರ್ಬೇಕಿತ್ತು ಆ ರೀತಿಯ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಅದನ್ನೇ ಆತ ನನ್ನನ್ನ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಅಂತೇಳಿ ದರ್ಶನ್ ಪರಿಭಾವಿಸಿರುವಂತದ್ದು. ಜೊತೆಗೆ ಆತನನ್ನ ಬೇರೆ ಎಲ್ಲರ ಜೊತೆಯಲ್ಲಿ ಸೇರ್ಲಿಕ್ಕೆ ಬಿಡ್ತಾ ಇಲ್ಲ, ಕೇವಲ ಪ್ರತ್ಯೇಕವಾದ ಸೆಲ್ನಲ್ಲಿ ಇರಿಸಿದ್ದಾರೆ. ಪ್ರತ್ಯೇಕವಾದ ಸೆಲ್ನಲ್ಲಿ ಇರಿಸಿದ ಬಳಿಕ ಅವ್ರನ್ನೇನಾದ್ರೂ ಭೇಟಿ ಮಾಡ್ಲಿಕ್ಕೆ ಯಾರು ವಿಸಿಟರ್ಸ್ ಅಥವಾ ವಕೀಲರು ಬಂದ್ರೆ ಆತನಿಗೆ ಮಂಕಿ ಕ್ಯಾಪ್ ಅನ್ನ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಆತನ ಜೀವಕ್ಕೆ ಬೆದರಿಕೆ ಇರುವಂತದ್ದು ಅಥವಾ ಆತ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿದಂತ ಆರೋಪಿಗಳಲ್ಲೂ ಕೂಡ ಒಂದಷ್ಟು ಜನ ಅಭಿಮಾನಿಗಳು ಇದ್ದೇ ಇರ್ತಾರೆ. ಅವರ ಕೂಗಾಟ ಇವೆಲ್ಲನೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಜೈಲಿನ ಅಧಿಕಾರಿಗಳು ಮಂಕಿ ಕ್ಯಾಪ್ ಅನ್ನ ಹಾಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಕೀಲರ ಭೇಟಿ ಮಾಡಿಸುವಂಥದ್ದು ಅಥವಾ ಅವರ ಕುಟುಂಬಸ್ಥರು ಭೇಟಿ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನೋಡ್ಕೊಳ್ತಾ ಇರುವಂತ ರೀತಿ ಅದು. ಆ ಹಿನ್ನೆಲೆಯಲ್ಲಿ ಅದನ್ನ ದರ್ಶನ್ ಏನಂತ ಅನ್ಕೊಂಡಿದ್ದಾರೆ ಅಂದ್ರೆ ನನ್ನನ್ನ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಅನ್ನ ಮಾಡಿ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ಕೊಂಡು ಇವತ್ತು ನ್ಯಾಯಾಧೀಶರ ಮುಂದೆ ಈ ರೀತಿಯ ವಿಚಾರವನ್ನ ಹೇಳಿರುವಂಥದ್ದು. ಒಂದಂತೂ ಸ್ಪಷ್ಟ, ಈ ಹಿಂದೆ ಸಿಕ್ಕಿದಂತ ಸೌಲಭ್ಯಗಳ ಕನಿಷ್ಠ ಭಾಗವೂ ಕೂಡ ದರ್ಶನ್ಗೆ ಸಿಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನರಕ ದರ್ಶನವನ್ನ ಈಗ ದರ್ಶನ್ಗೆ ಮಾಡಿಸ್ತಾ ಇದ್ದಾರೆ. ಜೊತೆಗೆ ಏನು ಬಿಸಿಲನ್ನು ಕೂಡ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಕೊನೆಗೆ ನಾನು ಬದುಕಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಗೆ ಈಗ ದರ್ಶನ್ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿ ಜೈಲಿನಲ್ಲಿ ಯಾವ ರೀತಿಯ ಸೌಲಭ್ಯಗಳು ಆತನಿಗೆ ಸಿಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮಮತಾ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಈ ಹಿಂದೆ ಪರಪ್ಪನಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದಂತಹ ಆರೋಪಿ ಈಗ ಜೈಲಿನ ವಾತಾವರಣನೇ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಿರೋದು.